ಗಳಾದಂತಹ ಜೆಲ್ಮೆ, ಜೀಬೆ ಹಾಗೂ ಸುಬುತಾಯ್ ಮುಂತಾದವರು ನಿಂತಿದ್ದಾರೆ. ಆ ವೇದಿಕೆಯ ಮುಂದುಗಡೆ ಒಂದು ಉದ್ದವಾದ ಬಿಳಿ ರತ್ನಗಂಬಳಿಯನ್ನು ಹಾಕಿದ್ದಾರೆ. ಆ ಬಿಳಿ ರತ್ನಗಂಬಳಿ ಎರಡೂ ಬದಿಯಲ್ಲಿ ಸುಮಾರು 20 ಮಂತ್ರವಾದಿಗಳು ಮಂಡಿ ಇಟ್ಟು ಕುಳಿತಿದ್ದಾರೆ. ಅವರ ಕೈಗಳಲ್ಲಿ ಬೇರೆ ಬೇರೆ ವಿಧವಾದಂತಹ ಚರ್ಮದ ತಮಟೆಗಳು ಇದೆ. ಸ್ವಲ್ಪ ದೂರದಲ್ಲಿ ಹಲವಾರು ಸಂಗೀತದ ವಾದ್ಯಗಳನ್ನು ಇಟ್ಕೊಂಡು ಸಂಗೀತಗಾರರೆಲ್ಲ ನಿಂತಿದ್ದಾರೆ. ಅಲ್ಲಿ ತಂತಿವಾದ್ಯಗಳಿವೆ, ಚರ್ಮವಾದ್ಯಗಳಿವೆ, ಹೀಗೆ ಹಲವಾರು ಸಂಗೀತಗಾರರಿದ್ದಾರೆ. ಸುತ್ತಲೂ ಸಾವಿರಾರು ಜನ ನೆರೆದಿದ್ದಾರೆ. ಕಣ್ಣಿಗೆ ಎಟುಕುವ ದೂರದವರೆಗೂ ನಿಂತಿರುವಂತಹ ಸೈನಿಕರು. ಹೀಗೆ ನೋಡ್ತಾ ಇರಬೇಕಾದ್ರೆ ಆ ಒಂದು ಬಿಳಿಯ ಒಂದು ರತ್ನಗಂಬಳಿ ಏನಿದೆ ಅದರ ಮೇಲೆ ಒಂದು ಬಿಳಿಯ ಕುದುರೆಯನ್ನು ಹಿಡಿದುಕೊಂಡು ಒಬ್ಬ ಸೈನಿಕ ಬರ್ತಾ ಇದ್ದಾನೆ. ಆ ಬಿಳಿಯ ಕುದುರೆಯ ಮೇಲೆ ಬಿಳಿಯ ಉಡುಪನ್ನು ಧರಿಸಿದಂತಹ, ಆ ಉಡುಪಿನ ಮೇಲೆ ನೀಳವಾದ ಒಂದು ಅಂಗಿಯನ್ನು ತೊಟ್ಟಂತಹ, ತಲೆಗೆ ಮಂಗೋಲಿಯನ್ನರ ಒಂದು ಕಂಬಳಿಯಿಂದ ಆದಂತಹ ಟೋಪಿ ಅದನ್ನು ಅಲಂಕಾರ ಮಾಡಿದ್ದಾರೆ. ಆ ಟೋಪಿಯನ್ನು ಧರಿಸಿಕೊಂಡು ಗಂಭೀರವಾಗಿ ಟೆಮೋಜಿನ್ ಆ ಕುದುರೆಯಲ್ಲಿ ಕುಳಿತಿದ್ದಾನೆ. ಆ ಕುದುರೆ ಆ ರತ್ನಗಂಬಳಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ. ಈಗ ಆ ರತ್ನಗಂಬಳಿಯ ಎರಡೂ ಬದಿಯಲ್ಲಿ ಇದ್ದಂತಹ ಮಂತ್ರವಾದಿಗಳೆಲ್ಲ ಎದ್ದು ತಮ್ಮ ವಾದ್ಯಗಳನ್ನು ಬಾರಿಸ್ತಾ ಹಾಡು ಹೇಳ್ತಾ ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಟೆಮೋಜಿನ್ ಆ ಕುದುರೆಯಲ್ಲಿ ನಿಧಾನವಾಗಿ ಆ ಬಿಳಿ ರತ್ನಗಂಬಳಿಯಲ್ಲಿ ವೇದಿಕೆ ಹತ್ತಿರ ಹೋಗ್ತಾನೆ. ವೇದಿಕೆ ಹತ್ತಿರ ಹೋದಾಗ ಅವನು ಆ ಕುದುರೆಯಿಂದ ಕೆಳಗಡೆ ಇಳಿತಾನೆ. ಇಳಿದು ವೇದಿಕೆಯ ಮೆಟ್ಟಿಲುಗಳನ್ನು ಹತ್ತಿ ವೇದಿಕೆಯ ಮೇಲೆ ಹೋಗಿ ನಿಂತ್ಕೊಳ್ತಾನೆ. ನಿಂತು ಒಮ್ಮೆ ಸುತ್ತಲೂ ನೋಡ್ತಾನೆ. ಹಾಡು, ನೃತ್ಯ ಎಲ್ಲ ನಿಲ್ಲುತ್ತೆ. ಒಂದು ಮೌನ. ಟೆಮೋಜಿನ್ ಆಕಾಶವನ್ನು ನೋಡ್ತಾನೆ. ತನ್ನ ಬಲಗೈಯನ್ನು ಎದೆಯ ಮೇಲೆ ಇಟ್ಕೊಂಡು ಬಾಗಿ 9 ಬಾರಿ ಆಕಾಶಕ್ಕೆ ನಮಸ್ಕಾರ ಮಾಡ್ತಾನೆ. ಹಿಂದೆ ತಿರುಗಿ ನೋಡ್ತಾನೆ. ಸಿಂಹಾಸನ. ಹಲವು ವರ್ಷಗಳ ಹೋರಾಟದ ನಂತರ ತನ್ನ ಒಂದು ಕನಸು ಏನಿತ್ತು ಅದು ಈಡೇರುವ ಸಮಯ ಬಂದಿದೆ. ಅವನು ಗಂಭೀರವಾಗಿ ಹೋಗಿ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ತಾನೆ. ಆಗ ನೆರೆದಿದ್ದಂತಹ ಜನಸಮೂಹವೆಲ್ಲ ತಲೆಬಾಗಿ ಅವನಿಗೆ ನಮಸ್ಕಾರ ಮಾಡುತ್ತೆ. ಟೆಬ್ಡೆಂಗ್ರಿ ಎದ್ದು ಟೆಮೋಜಿನ್ಗೆ ಬಾಗಿ ನಮಸ್ಕಾರ ಮಾಡ್ತಾನೆ. ಅವನು ಜನರನ್ನು ಉದ್ದೇಶಿಸಿ ಮಾತನಾಡಲು ಶುರು ಮಾಡ್ತಾನೆ. ಅವನೇನು ಮಾಡ್ತಾನೆ ಅಂದರೆ ನೀಲಿ ಆಕಾಶವನ್ನು ನೋಡ್ತಾ ಹೇಳ್ತಾನೆ, ಈ ನೀಲಿ ಆಕಾಶದ ದೇವರಾದಂತಹ ತೆಂಗ್ರಿ ನಮಗೆ ಆಶೀರ್ವಾದ ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಇವತ್ತು ನಾವು ಟೆಮೋಜಿನ್ನ ಮಂಗೋಲಿಯಾದ ಖಾನ್ನಾಗಿ ನೇಮಿಸ್ತಾ ಇದ್ದೀವಿ ಅಂತ ಅವನು ಹೇಳ್ತಾನೆ. ಅಲ್ಲಿದ್ದ ಜನರೆಲ್ಲ ಹುರೆ ಹುರೆ ಅಂತ